ಲೋಕಸಭೆಯಲ್ಲಿ ಮೋದಿಗೆ ಕಾಂಗ್ರೆಸ್ ಮಹಿಳಾ ಸಂಸದರು ಮುತ್ತಿಗೆ ಹಾಕಿದಂತ ವಿಚಾರ ಏನಿದೆ, ಮೋದಿ ಮೇಲೆ ದಾಳಿ ಬಗ್ಗೆ ಸುಳಿವು ಸಿಕ್ಕಿತ್ತು ಅಂತ ಹೇಳ್ತಾ ಇದ್ದಾರೆ. ಸ್ಪೀಕರ್ ಓಂ ಬಿರ್ಲಾ ಹೇಳಿಕೆಗೆ ಪ್ರಿಯಾಂಕಾ ಖರ್ಗೆ ಕಿಡಿಕಾರಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾಗೆ ಪದ್ಮ ವಿಭೂಷಕ ಅವಾರ್ಡ್ ಕೊಡಬೇಕು, ಸ್ವಲ್ಪವಾದರೂ ಕಾಮನ್ ಸೆನ್ಸ್ ಇಂದ ಮಾತನಾಡಬೇಕು. ಗೃಹ ಸಚಿವ ಶಾ ಬಳಿ ಇಲ್ಲದ ಇಂಟೆಲಿಜೆನ್ಸ್ ಇವರ ಬಳಿ ಇದೆಯಾ? ಗೃಹ ಸಚಿವರು ಅಷ್ಟು ಅಸಮರ್ಥರು ಅಂತ ಆಯ್ತಲ್ಲ. ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಶಾ ಉತ್ತರ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು. ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಇಂಟೆಲಿಜೆನ್ಸು ಇವತ್ತು ಸ್ಪೀಕರ್ ಹತ್ರ ಇದೆ ಅಂದರೆ, ಅದನ್ನು ಮಹಿಳೆಯರು ಏನೋ ಒಂದು ಅಹಿತಕರವಾದಂಥ ಘಟನೆ ಮಾಡ್ಬೋದು. ಕಾಂಗ್ರೆಸ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಅದರ್ ವುಮೆನ್ ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನಾದರೂ ಸ್ವಲ್ಪನ ಕಾಮನ್ ಸೆನ್ಸಿಂದ ಮಾತಾಡಿದ್ರೆ ನಾವು ಏನಾದರೂ ಉತ್ತರ ಕೊಡ್ಬೋದು. ಸಿ, ಬೀಯಿಂಗ್ ಸ್ಪೀಕರ್ ಆಫ್ ದಿ ಹೌಸ್, ಇಟ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಅಮಿತ್ ಶಾ ಅವ್ರ ಹತ್ರ ಇರಲಾರ್ದಂಥ, ಅಂದರೆ ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಇಂಟೆಲಿಜೆನ್ಸು ಸ್ಪೀಕರ್ ಹತ್ರ ಇದೆ. ಮತ್ತು ಸದನದಲ್ಲಿ ಪ್ರಧಾನಮಂತ್ರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾರಾದರೂ ನಂಬ್ತಾರಾ ಇವರೇ? ಇಂಥ ಹಾಸ್ಯಾಸ್ಪದವಾದಂಥ ಮಾತು, ಇಂಥ ಬೇಜವಾಬ್ದಾರಿಯಾದ ಮಾತು ಯಾರು ಹೇಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದ್ರ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರು ಉತ್ತರ ಕೊಡಬೇಕಾಗುತ್ತೆ. What intelligence did the speaker have? What intelligence did the speaker have to ensure that he ordered the prime minister not to come into the parliament? ಅಂದರೆ ಈ 56 ಇಂಚ್ ಕಸಿನ ಏನಾಯ್ತು ರೀ? ಇಲ್ಲಿ ಪಾರ್ಲಿಮೆಂಟ್ ಎದುರಿಸೋಕ್ಕಾಗಲ್ಲ, 12 ವರ್ಷದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಪ್ರಧಾನಮಂತ್ರಿ ಎಷ್ಟು ಧೈರ್ಯವಂತರು.